Next one, 21st. Why do you think Swami looked at his granny and his mother while following his father to the office room? ಇನ್ನೇನು ಬೇರೆ ದಾರಿ ಇರಲ್ಲ, ಸ್ವಾಮಿ ಆಫೀಸ್ ರೂಮ್ಗೆ ಹೋಗಿ ಮಲಗಬೇಕಾಗತ್ತೆ. ಬಟ್ ಹಾಗೆ ಮಲಗೋದಿಕ್ಕೆ ಅಂತ ಹೋಗುವಾಗ ಸ್ವಾಮಿ ಅವನ ಗ್ರಾನಿ ಮತ್ತೆ ಅಜ್ಜಿ, ಗ್ರಾನಿ ಅಂದ್ರೇನು ಅಜ್ಜಿ ಮತ್ತೆ ತಾಯಿಯನ್ನ ನೋಡ್ತಾನೆ. ಯಾಕೆ ನೋಡ್ತಾನೆ ಅನ್ನೋದು ಕ್ವಶನ್. ಸ್ವಾಮಿ ಲುಕ್ಡ್ ಎಟ್ ಹಿಸ್ ಗ್ರಾನಿ ಅಂಡ್ ಹಿಸ್ ಮದರ್ ವೈಲ್ ಫಾಲೋವಿಂಗ್ ಹಿಸ್ ಫಾದರ್ ಟು ದ ಆಫೀಸ್ ರೂಮ್ ಬಿಕಾಸ್ ಹೋಗುವಾಗ ಸ್ವಾಮಿ ತಾಯಿ ಮತ್ತು ಅಜ್ಜಿಯನ್ನ ನೋಡ್ತಾನೆ. ಬಿಕಾಸ್ ಯಾಕೆ ಯಾಕೆ ಅಂತಂದ್ರೆ he thought they would stop his father from taking him to sleep in the office room. ಅಲ್ವಾ? ಆಲ್ರೆಡಿ ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ, ಸಿಚುವೇಶನ್ ಇಂದ ಪಾರಾಗೋದಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಸೊ ಅದಕ್ಕೋಸ್ಕರ ಅವ್ರೇನಾದ್ರೂ ಹೆಲ್ಪ್ ಮಾಡ್ಬೋದೇನೋ, ಅಂದ್ರೆ ತಂದೆಯನ್ನ ತಡಿಬಹುದೇನೋ ತನಗೆ ಪನಿಷ್ಮೆಂಟ್ ಕೊಡೋದ್ರಿಂದ ಅನ್ನೋ ರೀಸನ್ಗೋಸ್ಕರ he wanted to escape from the frightful proposition. ಫ್ರೈಟ್ಫುಲ್ ಅಂತಂದ್ರೆ ಭಯಾನಕ ಅಥವಾ ಭಯಂಕರ ಪ್ರಪೋಸಿಷನ್. ಇದನ್ನ ನಾವು ಯೋಜನೆ ಅಂತ ಕೂಡ ಕರಿಬಹುದು, ಪ್ಲಾನ್ ಅಂತ ಕೂಡ ಕರಿಬಹುದು. ಈ ತರ ಭಯಂಕರವಾದ ಪ್ರಪೋಷನ್ ಇಂದ ಅಂದ್ರೆ ಸನ್ನಿವೇಶದಿಂದ ಪಾರಾಗುವುದಕ್ಕೋಸ್ಕರ ಅವನು ಟ್ರೈ ಮಾಡ್ತಾ ಇದ್ದಾಗ ಅವನಿಗೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ತನ್ನ ತಾಯಿ ಮತ್ತೆ ಅಜ್ಜಿ ಏನಾದ್ರೂ ತನ್ನ ಇದರಿಂದ ಪಾರ್ ಮಾಡ್ಬೋದೇನೋ ಅಂತ ಯೋಚಿಸಿ ಆತ ಅವರನ್ನ ನೋಡ್ತಾನೆ. ಸೊ ಇಲ್ಲಿ ನಿಮ್ಗೆ ಪ್ಯಾರಾಗ್ರಾಫ್ 9 ಅಲ್ಲಿ ಈ ಆನ್ಸರ್ ಸಿಗುತ್ತೆ. ನಾನಿಲ್ಲಿ ಕ್ವಶನ್ ಆನ್ಸರ್ ಹೇಳಿದ್ದೀನಿ, ಪ್ಲಸ್ ಯಾವ ಪ್ಯಾರಾಗ್ರಾಫ್ ಅಲ್ಲಿ ನಿಮ್ಗೆ ಈ ಆನ್ಸರ್ ಸಿಗತ್ತೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಅದನ್ನ ನೋಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಕೂಡ ಕೆಲವೊಂದು ಡಿಫಿಕಲ್ಟ್ ವರ್ಡ್ಸ್ ಇದ್ದಾವೆ. ಎಸ್ಕೇಪ್ ಅಂದ್ರೆ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ ಅಲ್ವಾ, ಪಾರಾಗು. ಅದನ್ನ ಬಿಟ್ರೆ ಇದೆಲ್ಲ ನಿಮ್ಗೆ ಮಾಮೂಲಿ ಸುಲಭವಾದ ಶಬ್ದಗಳು.